ಸಂಶ್ಲೇಷಣೆಯ ಪ್ರಾರಂಭಿಕ ಹಂತವಾದ ಟ್ರಾನ್ಸ್ಕ್ರಿಪ್ಷನ್ ಹೇಗಾಗುತ್ತೆ ಅನ್ನೋದನ್ನು ಈಗ ಗಮನಿಸೋಣ. ಈಗಾಗಲೇ ನಾವು ಟ್ರಾನ್ಸ್ಕ್ರಿಪ್ಷನ್ಗೆ ಒಂದು ನಿರೂಪಣೆ ಕೊಟ್ಟಿದ್ದೀವಿ. DNA RNA ಸಂಶ್ಲೇಷಣೆಯಾಗುವ ಹಂತವನ್ನು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೆಯಲಾಗುತ್ತೆ. ಸಿಂಥಸಿಸ್ ಆಫ್ RNA ಫ್ರಮ್ DNA. ಅಂದರೆ ಈ ಒಂದು ಪ್ರಕ್ರಿಯೆಗೆ DNA ಒಂದು ಅಚ್ಚು ಅಂತ ಹೇಳ್ಬೋದು. ಅದರ ನಕಲನ್ನು RNA ಮಾಡಿಕೊಳ್ಳುತ್ತೆ. ಹಾಗಾಗಿ ಆ ಒಂದು ಅಚ್ಚು ಅಂತ ನಾವೇನು ಕರಿಬಹುದು, ಅದರಲ್ಲಿ ಒಂದು ನಿರ್ದಿಷ್ಟ ಸರಣಿಯಲ್ಲಿ DNA ನ್ಯೂಕ್ಲಿಯೋಟೈಡ್ಗಳ ಜೋಡಣೆ ಇದೆ. ಆ ಜೋಡಣೆಯನ್ನು RNAಗೆ ಬೇಕಾದ ಸಂಕೇತ ಅಂತ ಕರಿಬೋದು. ದಿಸ್ ಸೀಕ್ವೆನ್ಸ್ ಈಸ್ ನೋನ್ ಎಸ್ ದಿ ಕೋಡ್. ಇನ್ನೊಂದು ಮುಖ್ಯವಾದಂಥ ಅಂಶ ಅಂತಂದರೆ, ವಿಶೇಷವಾಗಿ ಯುಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಕೋಶಚಕ್ರದ G1 ಮತ್ತು G2 ಹಂತಗಳಲ್ಲಿ ನಡೆಯುತ್ತೆ. ಈ ಹಿಂದೆ ನೀವು ಮೊದಲನೇ PUC ತರಗತಿಯಲ್ಲಿ ಓದಿದ್ದೀರಿ. ಕೋಶಚಕ್ರದಲ್ಲಿ ಇಂಟರ್ಫೇಸ್ನಲ್ಲಿ, ಗ್ರೋತ್ ಫೇಸ್ನಲ್ಲಿ G1 ಮತ್ತು G2 ಹಂತಗಳನ್ನು ಗುರುತಿಸ್ತೀವಿ. ಈ G1, G2 ಹಂತಗಳಲ್ಲಿ ಚುರುಕಾದ ಸಂಶ್ಲೇಷಣಾ ಕ್ರಿಯೆ, ವಿಶೇಷವಾಗಿ ಪ್ರೋಟೀನ್ಗಳ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಅಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ಟ್ರಾನ್ಸ್ಕ್ರಿಪ್ಷನ್ ಸಾಮಾನ್ಯವಾಗಿ G1, G2 ಹಂತಗಳಲ್ಲಿ ಕಂಡುಬರುತ್ತೆ. ಅನೇಕ ಹಂತಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಒಂದೊಂದಾಗಿ ಈ ಹಂತಗಳನ್ನು ಗಮನಿಸೋಣ. ಮೊದಲನೇ ಹಂತದಲ್ಲಿ DNA unwinds in the presence of an enzyme called RNA polymerase. DNA ಅಣುವಿನಲ್ಲಿರುವಂಥ 2 ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಗಳು ಬೇರ್ಪಡೆಯಾಗ್ತವೆ. RNA ಪಾಲಿಮರೇಸ್ ಅನ್ನುವಂಥ ಒಂದು ಕಿಣ್ವದ ಸಹಾಯದಿಂದ. ಇದಾಗಬೇಕಾದ್ರೆ ಮುಂಚೆ ಯುಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ನೀವು ಓದಿದಿರಿ, DNA ಅಣುವಿನಲ್ಲಿ ನಿರ್ದಿಷ್ಟ ಜಾಗಗಳಲ್ಲಿ ಹಿಸ್ಟೋನ್ ಪ್ರೋಟೀನ್ಗಳ ಜೋಡಣೆಯಾಗಿದೆ. ಅವುಗಳನ್ನು ನ್ಯೂಕ್ಲಿಯೋಸೋಮ್ಸ್ ಅಂತ ಕರಿತೀವಿ. ಈ ಹಂತದಲ್ಲಿ ನ್ಯೂಕ್ಲಿಯೋಸೋಮ್ಗಳಲ್ಲಿರುವ ಹಿಸ್ಟೋನ್ ಪ್ರೋಟೀನ್ ಬಿಡುಗಡೆಯಾಗುತ್ತೆ. ಆ ಬಿಡುಗಡೆಯಾದ ಜಾಗನೇ ಕೋಡ್ ಅಥವಾ ಸಂಕೇತವನ್ನು ಪ್ರೊವೈಡ್ ಮಾಡೋದು. ಆ ಜಾಗದಲ್ಲಿ DNA 2 ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಗಳು ಬೇರೆ ಬೇರೆ ಆಗ್ತವೆ. ಅವುಗಳಲ್ಲಿರುವ ನ್ಯೂಕ್ಲಿಯೋಟೈಡ್ಗಳೀಗ ಮುಕ್ತವಾಗಿ ಕಾಣಿಸ್ಕೊಳ್ತವೆ. ನಂತರ ಬೈಂಡಿಂಗ್ ಆಫ್ ದಿ RNA ಪಾಲಿಮರೇಸ್ ವಿತ್ DNA. ಇದಾಗ್ತಿದ್ದಂಗೆ RNA ಪಾಲಿಮರೇಸ್ ಕಿಣ್ವದ ಅಣುಗಳು ಬೈಂಡ್ ವಿತ್ ಎ ಸ್ಪೆಷಲ್ ರೀಜನ್ ಇನ್ ದಿ DNA ಕಾಲ್ಡ್ ಪ್ರಮೋಟಾರ್. ಇಲ್ಲಿ DNA ಅಣುವಿನ ಚಿತ್ರವನ್ನು ನೋಡ್ತಾ ಇದ್ದೀರಿ. ಸಾಂಕೇತಿಕವಾದ ಚಿತ್ರ ಇದು. 3-5- ಚೈನ್ ಆದರೆ ಇದು ಆಪೋಸಿಟ್ ಚೈನ್ 5-3- ಚೈನ್. 3-5- ಚೈನ್ನಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಅದನ್ನು ಪ್ರಮೋಟಾರ್ ಅಂತ ಗುರುತಿಸಲಾಗುತ್ತೆ. ಅಲ್ಲಿ 3 ಎಂಡಲ್ಲಿ ಅಲ್ಲಿ RNA ಪಾಲಿಮರೇಸ್ ಎನ್ಸೈಮ್ DNA ಅಣುವಿಗೆ ಹೋಗಿ ಬೈಂಡ್ ಆಗುತ್ತೆ. ಅಲ್ಲಿಂದ ಅನ್ವೈಂಡಿಂಗ್ ಪ್ರಾರಂಭವಾಗುತ್ತೆ. DNA ನ್ಯೂಕ್ಲಿಯೋಟೈಡ್ಸ್ ಆರ್ ಎಕ್ಸ್ಪೋಸ್ಡ್ ಇನ್ ಬೋತ್ ದಿ ಸ್ಟ್ಯಾಂಡ್ಸ್. ಹಾಗಾಗಿ ಅನ್ವೈಂಡಿಂಗ್ ಶುರುವಾಗಿದೆ. 2 ಸರಪಳಿಗಳಲ್ಲಿ ನ್ಯೂಕ್ಲಿಯೋಟೈಡ್ಗಳೀಗ ಮುಕ್ತವಾಗಿ ಕಾಣಿಸ್ಕೊಂಡಿದೆ. ಆದರೆ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದರೆ, ಹೀಗೆ 2 ಸರಪಳಿಗಳು ಓಪನ್ ಆಗಿದ್ದಾಗ ಇವೆರಡರಲ್ಲಿ ಪ್ರಮೋಟರ್ ಇರುವ ರೀಜನ್ ಒಂದು ಸರಪಳಿ ಮಾತ್ರ ಸಂಕೇತವನ್ನು ಹೊಂದಿರುತ್ತೆ. ಅದನ್ನು ಸೆನ್ಸ್ ಸ್ಟ್ರ್ಯಾಂಡ್ ಅಂತ ಕರೆಯಲಾಗುತ್ತೆ.
ಅದರ ವಿರುದ್ಧವಾದಂಥ ಪಾಲಿನ್ಯೂಕ್ಲಿಯೋಟೈಡ್ ಸರಪಳಿಯಲ್ಲಿ ಈಗ ಸಂಕೇತ ಇಲ್ಲ ಅಂದರೆ ಅದೀಗ ಸಂಕೇತವಾಗಿ ಕೆಲಸ ಮಾಡಲ್ಲ. ಅದನ್ನು ಆ್ಯಂಟಿಸೆನ್ಸ್ ಸ್ಟ್ರ್ಯಾಂಡ್ ಅಂತ ಕರೆಯಲಾಗುತ್ತೆ. ಸೊ ಒನ್ ಆಫ್ ದಿ ಸ್ಟ್ರ್ಯಾಂಡ್ಸ್ ಪ್ರೊವೈಡ್ಸ್ ದಿ ಕೋಡ್. ದಿಸ್ ಸ್ಟ್ರ್ಯಾಂಡ್ ಈಸ್ ನೋನ್ ಆಸ್ ಸೆನ್ಸ್ ಸ್ಟ್ರ್ಯಾಂಡ್. ಯಾವುದು ಸಂಕೇತವನ್ನು ನೀಡುತ್ತೋ ಅದನ್ನು ಸೆನ್ಸ್ ಸ್ಟ್ರ್ಯಾಂಡ್ ಅಂತ ಕರೆಯಲಾಗುತ್ತೆ. ಅದರ ವಿರುದ್ಧ ಇರುವಂಥ ಸ್ಟ್ರ್ಯಾಂಡನ್ನು ಆ್ಯಂಟಿಸೆನ್ಸ್ ಸ್ಟ್ರ್ಯಾಂಡ್ ಅಂತ ಕರೆಯಲಾಗುತ್ತೆ. ಈ ಹಂತದಲ್ಲಿ ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು ದೆ ಬೈಂಡ್ ವಿತ್ ದಿ DNA ನ್ಯೂಕ್ಲಿಯೋಟೈಡ್ಸ್. ಸೊ ಇಲ್ಲೆಲ್ಲ ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು ಬಂದು ಅಟ್ಯಾಚ್ ಆಗೋದಕ್ಕೆ ಶುರುವಾಗುತ್ತೆ. ಬೇಸ್ ಪೇರಿಂಗ್ ರೂಲ್ ಪ್ರಕಾರ ಅಟ್ಯಾಚ್ ಆಗೋದಕ್ಕೆ ಶುರುವಾಗುತ್ತೆ. ಏನು ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು ಅಂದರೆ, ಈಗ ಒಂದು ಉದಾಹರಣೆ ತಗೊಳ್ಳೋಣ. ಎ ಅಂದರೆ ಅಡಿನೈನ್, ಎಸ್ ಅಂದರೆ ಶುಗರ್, ಪಿ ಅಂದರೆ ಫಾಸ್ಫೇಟ್. ಸೊ ಒಂದು ಅಡಿನೈನ್, ಒಂದು ಶುಗರ್ ಮತ್ತು ಒಂದು ಫಾಸ್ಫೇಟ್ ಸೇರಿಕೊಂಡ್ರೆ ಅದು ಒಂದು ನ್ಯೂಕ್ಲಿಯೋಟೈಡ್ ಆಯಿತು. ಸೊ ಇದನ್ನು ನೀವು ಅಡಿನೈನ್ ನ್ಯೂಕ್ಲಿಯೋಟೈಡ್ ಅಂತ ಕರೀಬೋದು. ಅಡಿನೈನ್ ಕೇವಲ ಸಕ್ಕರೆಯ ಜೊತೆಗೆ ಸೇರಿದಾಗ ಅಡಿನೈನ್ ಆ್ಯಂಡ್ ಶುಗರ್ ಆ ಒಂದು ಕಾಂಪೌಂಡನ್ನು ಅಡಿನೋಸಿನ್ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಅಡಿನೋಸಿನ್ ಅಂತ ನಿರ್ದಿಷ್ಟವಾಗಿ ಕರಿತೀವಿ. ಅದಕ್ಕೆ ಒಂದು ಫಾಸ್ಫೇಟ್ ಸೇರಿದ್ರೆ ಅದು ಅಡಿನೋಸಿನ್ ಮಾನೋಫಾಸ್ಫೇಟ್ ಆಗುತ್ತೆ. ಇನ್ನೊಂದು ಫಾಸ್ಫೇಟ್ ಸೇರಿದ್ರೆ ಅಡಿನೋಸಿನ್ ಡೈಫಾಸ್ಫೇಟ್ ಆಗುತ್ತೆ. ಇನ್ನೊಂದು ಫಾಸ್ಫೇಟ್ ಸೇರಿದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗುತ್ತೆ. ATP ಅಂತ ನಾವೇನು ಕರಿತೀವಿ ಅದು. ಹಾಗೆಯೇ ಗ್ವಾನೋಸಿನ್ ಮಾನೋಫಾಸ್ಫೇಟ್, ಗ್ವಾನೋಸಿನ್ ಡೈಫಾಸ್ಫೇಟ್, ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಅದೇ ರೀತಿ CMP, CDP, CTP, ಅದೇ ರೀತಿ UMP, UDP, UTP. ಇವುಗಳನ್ನು ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು ಅಂತ ಕರಿತೀವಿ. ಈ ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು ಈಗ ಸೆನ್ಸ್ ಸ್ಟ್ರ್ಯಾಂಡ್ಗೆ ಬೇಸ್ ಪೇರಿಂಗ್ ರೂಲ್ ಪ್ರಕಾರ ಅಟ್ಯಾಚ್ ಹಾಕ್ಕೊಂಡು ಬರ್ತವೆ. ರೈಬೋನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ಗಳು DNA ನ್ಯೂಕ್ಲಿಯೋಟೈಡ್ಗಳ ಜೊತೆಗೆ ಅಟ್ಯಾಚ್ ಆಗ್ತಾ ಬರ್ತವೆ. ಯಾವ ಆಧಾರದ ಮೇಲೆ ಅಟ್ಯಾಚ್ ಆಗ್ತಾ ಬರ್ತವೆ? ಚಾರ್ಗ್ಯಾಫ್ ನಿಯಮ, ಬೇಸ್ ಪೇರಿಂಗ್ ರೂಲ್ ಪ್ರಕಾರ ಅಟ್ಯಾಚ್ ಆಗ್ತಾ ಬರ್ತವೆ. ಅಡಿನೈನ್, ಗ್ವಾನೈನ್, ಸೈಟೋಸಿನ್ ಮತ್ತು ಥೈಮೀನ್ಗೆ DNA ಈ ನ್ಯೂಕ್ಲಿಯೋಟೈಡ್ಗಳಿಗೆ ಕಾಂಪ್ಲಿಮೆಂಟ್ರಿ ನ್ಯೂಕ್ಲಿಯೋಟೈಡ್ಗಳಲ್ಲಿ ಅಟ್ಯಾಚ್ ಆಗ್ತಾ ಬರ್ತವೆ. ಇದಾದ ಮೇಲೆ ಅಡಿಷ್ನಲ್ ಫಾಸ್ಫೇಟ್ ಏನಿದೆ ಈ ನ್ಯೂಕ್ಲಿಯೋಟೈಡ್ಗಳಲ್ಲಿ, ಇವೆಲ್ಲ ಟ್ರೈಫಾಸ್ಫೇಟ್ಗಳು. ಅಡಿಷ್ನಲ್ ಫಾಸ್ಫೇಟ್ಸ್ ಏನಿದೆ, ದೀಸ್ ಅಡಿಷ್ನಲ್ ಫಾಸ್ಫೇಟ್ಸ್ ಅವುಗಳನ್ನು ಫಾಸ್ಫಟೇಸ್ ಅನ್ನುವಂಥ ಕಿಣ್ವದ ಸಹಾಯದಿಂದ ತೆಗೆದುಹಾಕಲಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ಏನು ಉಳಿಯುತ್ತೆ? ಕೇವಲ RNA ನ್ಯೂಕ್ಲಿಯೋಟೈಡ್ಗಳು ಮಾತ್ರ ಉಳಿತವೆ. ಕೇವಲ RNA ನ್ಯೂಕ್ಲಿಯೋಟೈಡ್ಗಳು ಮಾತ್ರ ಉಳಿತವೆ. ಮುಂದಿನ ಹಂತದಲ್ಲಿ ಈ RNA ನ್ಯೂಕ್ಲಿಯೋಟೈಡ್ಗಳನ್ನು RNA ಪಾಲಿಮರೇಸ್ ಕಿಣ್ವದ ಸಹಾಯದಿಂದ ಒಂದಕ್ಕೊಂದು ಜೋಡಿಸಲಾಗುತ್ತೆ. ಸೊ ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡು ಒಂದು RNA ಚೈನ್ ಉಂಟಾಗುತ್ತೆ. 3' 5' ಡೈರೆಕ್ಷನಲ್ಲಿ ಸೆನ್ಸ್ ಸ್ಟ್ರ್ಯಾಂಡ್ ಇತ್ತು. ಹಾಗಾಗಿ ಈಗ RNA ಸ್ಟ್ರ್ಯಾಂಡ್ ಯಾವ ಡೈರೆಕ್ಷನಲ್ಲಿ ಫಾರ್ಮ್ ಆಗಬೇಕು? 5' 3' ಸ್ಟ್ರೈಟ್ ಡೈರೆಕ್ಷನಲ್ಲಿ ಫಾರ್ಮ್ ಆಗಬೇಕು. ಸೊ catalyzed by enzyme RNA polymerase in the 5'3' direction. ಈ ಒಂದು ಪ್ರಕ್ರಿಯೆಗೆ ಮೆಗ್ನೀಷಿಯಮ್ ಮತ್ತು ಮ್ಯಾಂಗನೀಸ್ ಅಯಾನ್ಗಳು ಕೋಫ್ಯಾಕ್ಟರ್ಗಳಾಗಿ ಕೆಲಸ ಮಾಡ್ತವೆ. ಅಂದರೆ RNA ಪಾಲಿಮರೇಸ್ಗೆ ಬೇಕಾದಂಥ ಅಯಾನ್ಗಳು. ಸೊ ಅವುಗಳ ಸಮ್ಮುಖದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಮುಂದಿನ ಹಂತದಲ್ಲಿ ಸೊ ಈಗ ಏನಾಗಿದೆ? ಸೆನ್ಸ್ ಸ್ಟ್ರ್ಯಾಂಡ್ಗೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು RNA ಚೈನ್ ಸಿಂಥಸೈಸ್ ಆಗಿದೆ. ಈಗ
ಇವುಗಳ ನಡುವೆ ಇರುವಂಥ ಹೈಡ್ರೋಜನ್ ಬಾಂಡ್ಗಳು ಡಿಸಾಲ್ವ್ ಆಗ್ತವೆ. ಡಿಸಾಲ್ವ್ ಆಗೋದ್ರಿಂದ ಆರ್ ಎನ್ ಎ ಚೈನ್ ಡಿ ಎನ್ ಎಯಿಂದ ಸಪ್ರೇಟ್ ಆಗುತ್ತೆ. ಹೀಗೆ ಸಪ್ರೇಟ್ ಆದಂಥ ಆರ್ ಎನ್ ಎ ಚೈನ್ ಏನಿದೆ ಅದು ಸೆನ್ಸ್ ಸ್ಟ್ರ್ಯಾಂಡ್ನಲ್ಲಿರುವ ಡಿ ಎನ್ ಎ ನ್ಯೂಕ್ಲಿಯೋಟೈಡ್ಗಳ ಸಂಕೇತವನ್ನು ಕಾಂಪ್ಲಿಮೆಂಟ್ರಿಯಾಗಿ ನಕಲು ಮಾಡಿಕೊಂಡಿದೆ. ಸೊ ಇದನ್ನು ಮೆಸೆಂಜರ್ ಆರ್ ಎನ್ ಎ ಅಂತ ಕರಿತೀವಿ. ಇದೀಗ ಡಿ ಎನ್ ಎಯಿಂದ ಬಿಡುಗಡೆ ಆಗುತ್ತೆ. ಡಿ ಎನ್ ಎಯಿಂದ ಬಿಡುಗಡೆ ಆದಮೇಲೆ ಡಿ ಎನ್ ಎ ಅಣುವಿನಲ್ಲಿ ಬೇರೆ ಬೇರೆಯಾಗಿದ್ದಂಥ ಈ ಸೆನ್ಸ್ ಸ್ಟ್ರ್ಯಾಂಡ್ ಮತ್ತು ಆ್ಯಂಟಿ ಸೆನ್ಸ್ ಸ್ಟ್ರ್ಯಾಂಡ್ ಇವೆರಡೂ ಕೂಡ ಮತ್ತೆ ಒಂದಕ್ಕೊಂದು ಸೇರಿಕೊಳ್ತವೆ. ಡಿ ಎನ್ ಎ ತನ್ನ ಮೊದಲಿನ ರೂಪಕ್ಕೆ, ದ್ವಿಸುರುಳಿ ಮಾದರಿ ರೂಪಕ್ಕೆ ವಾಪಸ್ ಬರುತ್ತೆ. ಇದು ಟ್ರಾನ್ಸ್ಕ್ರಿಪ್ಷನ್ ಮುಗೀತು ಅನ್ನುವ ಸಂಕೇತ.